ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆ ಹಾಗೂ ಹಬ್ಬದ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆಯ ಸಾಮಗ್ರಿಗಳು: ಅರಿಶಿಣ, ಕುಂಕುಮ, ಲಕ್ಷ್ಮೀ ಮುಖವಾಡ, ಕರ್ಪೂರ, ಧೂಪ, ಬತ್ತಿ, ತುಪ್ಪದ ಬತ್ತಿ, ದೀಪದ ಎಣ್ಣೆ, ತುಪ್ಪ, ಊದುಗಡ್ಡಿ, ಅಡಿಕೆ, ಗೆಜ್ಜೆ ವಸ್ತ್ರ, ಬಾಗಿನ ಸೆಟ್ಟು, ಚಿಲ್ಲರೆ ಕಾಸು, ಮಣೆ ಅಥವಾ ಸ್ಟ್ಯಾಂಡ್, ಡ್ರೈ ಫ್ರೂಟ್ಸ್, ಹಸಿರು ಕೆಂಪು ಬಳೆಗಳು, ಬ್ಲೌಸ್ ಪೀಸ್, ಅರಿಶಿಣದ ಕೊಂಬು, ಅಂಗುದಾರ, ಸಪ್ಪೆ ನೂಲು, ಬಿಳಿ ದಾರ ಉಂಡೆ, ಅಚ್ಚು ಬೆಲ್ಲ, ಕೊಬ್ಬರಿ, ಕಡ್ಲೆ, ತೆಂಗಿನಕಾಯಿ, ತಾಮ್ರದ ಬಿಂದಿಗೆ, ಅಕ್ಕಿ, ದೀಪದ ಕಂಬಗಳು, ದೀಪಗಳು, ಸೀರೆ, ಬ್ಲೌಸ್ ಪೀಸ್, ತಾಲಿ, ಗೋಮತಿ ಚಕ್ರ 6, ಗುಲಗಂಜಿ 6, ಕಮಲದ ಬೀಜ 6, ಕವಡೆ 6, ಲಾವಂಚದ ಬೇರು, ಏಲಕ್ಕಿ 6, ಲವಂಗ 6, ಅಕ್ಷತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶ ಪ್ರತಿಷ್ಠಾಪನೆಗೆ ಕಳಸಕ್ಕೆ ಹಾಕಬೇಕಾದ ಸಾಮಗ್ರಿಗಳು: ಒಣಖರ್ಜೂರ 6, ಗೋಮತಿ ಚಕ್ರ 6, ಕಮಲದ ಬೀಜ 6, ಗುಲಗಂಜಿ 6, ಕವಡೆ 6, ಅರಿಶಿಣ ಕುಂಕುಮ, 1 ರೂಪಾಯಿ ಕಾಯಿನ್, ಲಕ್ಷ್ಮಿ ಕಾಯಿನ್, ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯ, 1 ಬಟ್ಲಡಿಕೆ, ಗೋಡಂಬಿ 6, ಬಾದಾಮಿ 6, ಒಣದ್ರಾಕ್ಷಿ 6, ಕೆಂಪು ಕಲ್ಸಕ್ಕರೆ, ಲಾವಂಚದ ಬೇರು, ಅರಿಶಿಣ ಕೊಂಬು, ಅಕ್ಷತೆ, ಏಲಕ್ಕಿ, ಲವಂಗ, ಒಣಖರ್ಜೂರ. ಇದ್ಯಾವುದು ಸಿಗದಿದ್ದರೆ ಕಳಶಕ್ಕೆ ಅರಿಶಿಣ ಕುಂಕುಮ, 1 ರೂಪಾಯಿ ಕಾಯಿನ್, ಅಕ್ಷತೆಯನ್ನು ಹಾಕಿ ಕಳಶ ಸ್ಥಾಪನೆ ಮಾಡಿಕೊಳ್ಳಬಹುದು. ಯಾವ ವಸ್ತುಗಳು ನಿಮಗೆ ಹಾಕಲು ಸಾಧ್ಯವಾಗದಿದ್ದರೆ ಶಕ್ತಿ ಇಲ್ಲವಾದವರು ಅರಿಶಿಣ ಕುಂಕುಮ, 1 ರೂಪಾಯಿ ಕಾಯಿನ್, ಅಕ್ಷತೆಯನ್ನು ಹಾಕಿ ಕಳಶ ಸ್ಥಾಪನೆ ಮಾಡಿಕೊಳ್ಳಬಹುದು. ಹಬ್ಬದ ದಿನ ಬೇಕಾಗಿರುವ ಸಾಮಗ್ರಿಗಳು: ಹಣ್ಣುಗಳು: ಸೇಬು, ದ್ರಾಕ್ಷಿ, ಮೋಸಂಬಿ, ಕಿತ್ತಳೆ, ದಾಳಿಂಬೆ, ಪೈನಾಪಲ್. ಹೂವು: ತುಳಸಿ ಹಾರ, ಗಣಗಲು ಹೂವು, ಕಮಲದ ಹೂವು, ವಿಳ್ಯದೆಲೆ, ಬಾಳೆ ಎಲೆ, ಮಾವಿನ ಎಲೆ, ಬಾಳೆಕಂಬ, ಸಗಣಿ, ಗರಿಕೆ, ಗೋಮೂತ್ರ. ಸಿಹಿ ತಿನಿಸುಗಳು: ರವೆ ಉಂಡೆ, ಕರ್ಜಿಕಾಯಿ, ಚಕ್ಕಲಿ, ಒಬ್ಬಟ್ಟು. ದೇವಿಗೆ ನೈವೇದ್ಯ: ಸಜ್ಜಿಗೆ, ಪಂಚಾಮೃತ. ಪಂಚಾಮೃತಕ್ಕೆ ಖರ್ಜೂರ, ತುಪ್ಪ, ಕಲ್ಲು ಸಕ್ಕರೆ, ಬಾಳೆಹಣ್ಣು, ಹಾಲು, ಸೇಬು, ಮೊಸರು ಹಾಕಿ ಪಂಚಾಮೃತವನ್ನು ತಯಾರಿಸಿಕೊಳ್ಳಿ. ದೇವಿಯ ಮುಂದೆ ಇಡುವಂತಹ ವಸ್ತುಗಳು: ಹಣ್ಣುಗಳು, ದುಡ್ಡು ತುಂಬಿಟ್ಟಿರುವ ತಟ್ಟೆ, ಬೆಲ್ಲದನ್ನ, ಬಾಗಿನ ತುಂಬಿರುವ ತಟ್ಟೆ, ಸಿಹಿ ತಿನಿಸುಗಳು, ಪಂಚಾಮೃತ, ಅರಿಶಿಣ ಕುಂಕುಮ, ದೀಪಗಳು. ಹಬ್ಬ ಮುಗಿದ ನಂತರ ಮಾಡಬೇಕಾದ ಮುಖ್ಯ ಕೆಲಸಗಳು: ದೇವಿಗೆ ಇಟ್ಟಿರುವಂತಹ ಅಕ್ಕಿ, ಬೆಲ್ಲ, ಕೊಬ್ಬರಿಯಿಂದ ಸಿಹಿ ತಿನಿಸನ್ನು ಮಾಡಿಕೊಳ್ಳಿ. ಪೊಂಗಲನ್ನು ಮಾಡಿ ಮನೆ ಮಂದಿಯೆಲ್ಲ ತಿನ್ನಬಹುದು. ಕಳಶದ ನೀರನ್ನು ಹೂವಿನಿಂದ ಅದ್ದಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಹಳ್ಳಿ ಮರ ಅಥವಾ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು. ಯಾರೂ ತುಳಿಯದ ಜಾಗಕ್ಕೆ ಹಾಕಬೇಕು. ವರಮಹಾಲಕ್ಷ್ಮಿ ದೇವಿಯನ್ನು 3 ದಿನ 5 ದಿನ ಇಟ್ಟುಕೊಳ್ಳಬಹುದು. ಆದರೆ ಪ್ರತಿದಿನ ಸ್ನಾನ ಮಾಡಿ ದೇವಿಗೆ ಹೊಸದಾಗಿ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು. ದೇವಿ ಇಟ್ಟಿರುವ ಜಾಗವನ್ನು ಪೊರಕೆಯಿಂದ ಗುಡಿಸಬಾರದು. ಒಂದು ಬಟ್ಟೆಯನ್ನು ಬಳಸಿ ಸ್ವಚ್ಛ ಮಾಡಿಕೊಳ್ಳಬೇಕು. ಕಳಶವನ್ನು ಎತ್ತುವ ಮೊದಲು ಅದನ್ನು ಹಿಂದಿನ ದಿನ ಜರುಗಿಸಿ ನಂತರ ತೆಗೆಯಬೇಕು. ಹಬ್ಬದ ದಿನ ದೇವಿಗೆ ರಾತ್ರಿ ಮಲಗುವ ಮುನ್ನ ಕೆಂಪಾರತಿಯನ್ನು ಮಾಡಬೇಕು. ದೇವಿಗೆ ಉಡಿಸಿದ ಸೀರೆ ಮತ್ತು ಬ್ಲೌಸ್ ಪೀಸನ್ನು ನೀವೇ ಧರಿಸಬೇಕು. ವರಮಹಾಲಕ್ಷ್ಮಿ ವ್ರತವನ್ನು 28ನೇ ತಾರೀಕು ಆಗಸ್ಟ್ 2026ರಂದು ಆಚರಣೆ ಮಾಡುತ್ತೇವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.